ಇಲ್ಲಿಂದ ಒಂದು ಜಿಪ್ಲೈನ್ ಇರ್ಬೇಕಿತ್ತು ಅಲ್ಲಿಗೆ ಜಿಂಕಂತ ಹೋಗ್ಬಿಡ್ತಿದ್ವಿ. ಈಗ ಶ್ರೇಯ ನಿಂತಿದ್ದಾಳಲ್ಲ, ಅಲ್ಲಿಂದ ಹಂಗೋಗಿ 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 ಅಯ್ಯೋ ಬ್ಲರ್ ಆಯಿತು. ಆಮೇಲೆ ಹಂಗೆ ಹೋಗ್ಬೇಕು ಅಷ್ಟೇ. ಇದು ಮುಗಿಯೋ ಥರನೇ ಕಾಣಿಸ್ತಿಲ್ಲ. ಚಿಟ್ ಇದು ತುಂಬ ಅಲಾಡ್ತಿದೆ. ಯಾಕೋ ದಾರಿ ತಪ್ಪಿದ್ದೀವಿ, ದಾರಿ ಮಿಸ್ ಆಗಿದೆ ಅನ್ನಿಸ್ತಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಡೇ 5. ಇವತ್ತು ಒಂದೇ ಪ್ಲಾನ್ ಇರುತ್ತೆ ಸದ್ಯಕ್ಕೆ, ಬ್ಯಾಂಬೂ ಟ್ರೆಕ್ ಹೋಗ್ಬೇಕಂತ ಹೇಳ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಇನ್ ಕೇಸ್ ಬೇಗ ಮುಗಿಸಿದ್ರೆ ಅಲ್ಲಿಂದ ಬೇರೆ ಎಲ್ಲಾದರೂ ಹೋಗಬೇಕು, ಇಲ್ಲಾಂದರೆ ವಾಪಸ್ ಎಲ್ಲ ಸುಸ್ತಾಗಿದ್ವಿ ಅಂದರೆ ಎಲ್ಲ ವಾಪಸ್ಸು ರೂಮಿಗೆ ಬರಬೇಕಂತ ಅಂದ್ಕೊಂಡಿದ್ದೀವಿ. ಬಾಯ್ ಬಾಯ್. ಬ್ಯಾಂಬೂ ಟ್ರೆಕ್ಕಿಗೆ ಬಂದಿದ್ದೀವಿ. 3 hours ಅಷ್ಟೇ. ದಟ್ಸ್ ಗುಡ್. ಬ್ಯಾಂಬೂ ಟ್ರೆಕ್ ಅಲ್ಲ, ಹೆಂಗ್ ಒಳಗೆ ಪುಟ್ಟು ಫುಲ್ ಸ್ಲೋಪ್ ಇದೆ. ಗ್ರಿಪ್ ಇಲ್ಲ ಅಂದ್ರೆ ಹೋಯ್ತು. ನೀರು ಸದ್ಯ ಮಳೆ ಬಂದಿಲ್ಲ, ಗೊತ್ತಿಲ್ಲ ಹಿಂಗೆ ಅಲ್ಲೆಲ್ಲ ಏನೂ ಇಲ್ಲ. ನಡಿ, ಇವೆಲ್ಲ ಕ್ಲೀನಾಗಿ ನನ್ನ ಮಾತು ಕೇಳ್ಕೊಂಬನ್ನಿ, ಅವಾಗ ನಾನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ. ಓ, ಇಲ್ಲಿ ಇದ್ದಿದೆ ಅನ್ಸುತ್ತೆ ಎಂಟ್ರಿ. ಹೌ ಮಚ್ ಮ್ಯಾಮ್? ಹೌ ಮಚ್? 100 per head. ಆನ್ಲೈನ್ ಇದೆ. ಏನು ಗೊತ್ತಾ, ಇಲ್ಲಿ ಎಲ್ಲ ಕಡೆ ವ್ಯೂ ಒಂದೇ ಥರ ಇದೆ, ಬಟ್ ಒಂದೇ ಥರ ಇದ್ರೂ ನೋಡೋಕೆ ಚೆಂದ ಅನ್ನಿಸ್ತದೆ. ಸೊ ಈಗ ನಾವು ಇಲ್ಲಿಂದ ಹಿಂಗೆ ಹೋಗಬೇಕು. ದೊಡ್ಡದಾಗಿ ರೂಟ್ ಗೊತ್ತಿರೋ ಥರ ಗೈಡ್ ತೊಗೊಂಡಿಲ್ಲ, ಹಂಗೆ ಹೋಗ್ತಿದ್ದೀವಿ. ಬಟ್ ಐ ಡೋಂಟ್ ಥಿಂಕ್ ಗೈಡ್ ನೆಸೆಸಿಟಿ ಇದೆ. ಹೋದ್ಮೇಲೆ ಇರ್ತೀನಿ ಆಯಿತಾ, ಗೈಡ್ ಬೇಕಾ ಬೇಡವಾ ಅಂತ. ಸ್ವಲ್ಪ ಕ್ರಾಸ್ ಆಗುವ ಕಷ್ಟ ಆಗುತ್ತೆ. ಸೊ ಐ ಆಮ್ ನಾಟ್ ಟಯರ್ಡ್. ಎಕ್ಸಾಕ್ಟ್ 11:11ಗೆ ಹೊರಟಿದ್ದೀವಿ. ಯಪ್ಪ ದೇವ, ಇದು ಮುಗಿಯೋ ಥರನೇ ಕಾಣಿಸ್ತಿಲ್ಲ. ಈ ಥರ ಕೂರಕ್ಕೆ ಜಾಗ ಇದ್ರೆ ಸುಸ್ತಾದಾಗ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಹೋಗ್ಬೋದು. ಅವ್ರು 3 kilometer ಅಂದಿದ್ದು ಬರೀ ಬ್ಯಾಂಬೂದ್ ಮಾತ್ರ. ಬಟ್ ಯಾಕೆ ಗೊತ್ತಾ, ಈಗ ಆಲ್ರೆಡಿ 1 kilometer ಮಿನಿಮಮ್ ನಾವು ನಡೆದಾಗಿದೆ. ಇನ್ನು 2 kilometerಲ್ಲಿ ನಾವು ರೀಚ್ ಆಗ್ತೀವಿ ಅಂತ ನಂಗೆ ಅನ್ನಿಸ್ತಿಲ್ಲ. ಐ ಥಿಂಕ್ ಬ್ಯಾಂಬೂದು ತುಂಬ ಇದೆ. ಸೊ ಬರೀ ಬ್ಯಾಂಬೂದೇ 3 kilometer. ಇದೆಲ್ಲ ಲೈಕ್ ಆ್ಯಡ್ ಆಗಿಲ್ಲ ಅನ್ಕೊತೀವಿ. ಏನೋ ಮನೆ ಇದೆ ಕಣೆ, ಶಾಪ್ಸು ನೀರಿಗೆಲ್ಲ. ಐ ಥಿಂಕ್ ದಟ್ಸ್ ವಾಶ್ರೂಮ್ ಅನ್ಸುತ್ತೆ. ವಾಶ್ರೂಮ್ ಇಲ್ಲಿ, ಬಟ್ ಲಾಕ್ ಆಗಿದೆ. ಮೋಸ್ಟ್ಲಿ ಆ ಶಾಪ್ ಅವರಿಗೆ ಪೇ ಮಾಡಿ ಹೋಗ್ಬೇಕು ಅನ್ಸುತ್ತೆ. Only motivation to go end point. Just like this looks good, kinda scary. See, I don't know if I can make it. ಮೆಟ್ಲು ಒಂಥರ ಇದೆ, ಡೌನ್ ಅಲ್ಲಿ ಇದೆ, ಬಟ್ ಭಯ ಆಗಂಗೇನಿಲ್ಲ. ಹಿಡ್ಕೊಳಕ್ಕೂ ಏನೂ ಇಲ್ಲ. ಫಾಲ್ಸ್ ಇದೆ, ಅಲ್ಲಿ ಬ್ರಿಡ್ಜ್ ಇರ್ಬೋದು ಮೋಸ್ಟ್ಲಿ. ಅದನ್ನ ದಾಟ್ಕೊಂಡು ನಾವು ಹೋಗ್ಬೇಕು ಅನ್ಸತ್ತೆ. ಐ ಆಮ್ ಶೋರ್ ಇಟ್ಸ್ ನಾಟ್ ಅ ರಾಂಗ್ ರೂಟ್, ಯಾಕಂದ್ರೆ ಇದು ಒಂದೇ ರೂಟ್ ಇರೋದು. ಎಲ್ಲಿ ರೋಡ್ ಚೇಂಜ್ ಇದೆ? ಬಾ.
ಓ ಇಲ್ಲೇ ಇದೆ, ಅಲ್ಲಿದೆ. ಬಟ್ ಒಂದ್ಸಲ ವ್ಯೂ ನೋಡ್ಕೊಂಡು ಹೋಗೋಣ. ಚಾಲ್ ಯಾರೋ ಬಟ್ಟೆ ಒಣಗಾಕಿದ್ದಾರೆ. ಹಿಂಗೆ ಹೋಗ್ಬೋದು, ಇಲ್ಲ ಹಂಗೆ ಹೋಗ್ಬೇಕು ಅನ್ಸುತ್ತೆ. ಹಿಂಗೆ ಹಿಂಗೆ ಹೋಗಂಗಿಲ್ಲ, ಹಿಂಗೆ ಬಾ, ನಂಗೆ ಗೊತ್ತು, ಬಾ. ಇದು ಒಂದೇ ರೂಟ್ ಇರೋದು, ಇನ್ನೆಲ್ಲ ರೂಟ್ ಇಲ್ಲ. ಕೇಳಿಲ್ಲ, ಬಟ್ ಎಲ್ಲಿದೆ ರೂಟು? ಬೇರೆ ಎಲ್ಲ ಹೋಗ್ತೀಯಾ? ಹಾಂ, ನಾ ಅದಕ್ಕೆ ಹಂಗೆ ಹೋಗೋಣ ಅಂದ್ಕೊಂಡೆ. ಬಟ್ ಅವ್ರೇನೋ ರಿಪೇರಿ ಮಾಡ್ತಿರೋ ಥರ ಇದೆ. ಗಮ್ ಏನೋ ಕಾಣಿಸ್ತು ನಂಗೆ ಅವ್ರ ಕೈಯಲ್ಲಿ. ಬ್ರಿಡ್ಜ್ ಸರಿ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ರಿಪೇರಿ ಮಾಡ್ತಿದ್ದಾರೆ. ಹಾಂ, ಇಷ್ಟೇನಾ ಸರ್? ಸರ್ ಕ್ಯಾನ್ ವಿ ಕಮ್? ಹ್ಞೂ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ರೆ ಸರ್. ಬ್ರಿಡ್ಜು which side we should go? Huh? Don't tell me. It not seems Either like, end ಅಂತಿದ್ದಾರೆ. it not seems like it shows up in the images now. Even we thought, I think we should go that side. I have been there already, especially and dead end. ಇದೇ ಡೆಡ್ ಎಂಡ್ ಅಂತಿದ್ದಾರೆ. ಇವನ್ ಹಿ ಈಸ್ ಟೆಲ್ಲಿಂಗ್ ಸೇಮ್. ಅವರು ಕೂಡ ವಿಡಿಯೋಸ್ ಅಲ್ಲೆಲ್ಲ ನೋಡಿನೇ ಬಂದಿರೋದು. Oh God. But no yaar. Hey, ಅವ್ರಿಗೆ ಕೇಳಬೇಕಿತ್ತು. That's the dead end. Yeah. That bridge wala thing. There is construction going on. He's saying we can go ahead. There's a way? Yeah. Come, we'll go then. You gave me a mini heart attack. आपको हमारा डिसअपॉइंटेड फेस देखना चाहिए था. मैं तो बहुत देर से बैठा हूँ यहाँ डिसअपॉइंटेड, आधे घंटे से. See you are lucky. क्योंकि हम आए हैं अभी. हमारे वजह से जा रहे हो आप. ಓಕೆ, ಇಲ್ಲಿಂದ ಬಂಡ ಸ್ಟಾರ್ಟ್ ಅನ್ಸತ್ತೆ. ಇಲ್ಲಿ ಎಷ್ಟು ಚಿಟ್ಟೆ ಚಿಟ್ಟೆ ಇದಾವಲ್ಲ, ಚೆನ್ನಾಗಿದೆ. ಆದ್ರೆ ಇನ್ನು ಅಷ್ಟು ದೂರ ಹೋಗ್ಬೇಕು, ಅಷ್ಟು ದೂರ ಹೋಗ್ಬೇಕು. ಎಷ್ಟು ಸಣ್ಣ ಇದೆ ದಾರಿ, ಬಿದ್ರೆ ಪೂರ ಕೆಳಗೆ. ಇನ್ನು ಬ್ಯಾಂಬೂಸ್ ಕೂಡ ಸ್ಟಾರ್ಟ್ ಆಗಿದ. ಈಗ ಸ್ಟಾರ್ಟ್ ಆಯಿತು ಬ್ಯಾಂಬೂದು, ಪ್ರೊಪ್ಪರ್ ಬ್ಯಾಂಬೂ ಟ್ರೆಕ್. ಈಗ ಸ್ಟಾರ್ಟ್ ಆಯಿತು. ಐ ಥಿಂಕ್ ಅಲ್ಲಿಂದ ಇಲ್ಲಿಗೆ ನಾವು ತುಂಬ ದೂರ ಬಂದುಬಿಟ್ಟಿದ್ವಿ. ಈಗ ಇಲ್ಲಿಂದ 3 ಕಿಲೋಮೀಟರ್ಸ್ ಬ್ಯಾಂಬೂ ಬೈ ಹೋಗೋದು ಅನ್ಸುತ್ತೆ. चलो चलो हमें ಎಂತ ಓಕೆ, ದೇ ಹ್ಯಾವ್ ಅ ಸ್ವಿಮ್ಮಿಂಗ್ ಪೂಲ್. ಬಟ್ ಅದಕ್ಕೆ ಮತ್ತೆ ದುಡ್ಡು ಕೊಡ್ತೀನಿ. ಎಂಟ್ರಿ ಇದು ಇದೆ, ಯಾರಿಗೆ ಕೇಳಬೇಕು ಗೊತ್ತಿಲ್ಲ. ಬ್ರೋ, ದಿಸ್ ಇಸ್ ಕೈಂಡ್ ಆಫ್ ಸ್ಕೇರಿ. ಕೈಂಡ್ ಆಫ್. ಈಗ ನಾವು ಹಿಂಗೆ ಹೋಗ್ತಾ ಇಲ್ಲಿಂದ ಬಂಡೆ ಬಿದ್ದರೆ ಎಂತ ಮಾಡಬೇಕು? ದೇವಾ, ಇದೆಲ್ಲ ಯಾವುದು ಉರಿ ಬ್ರೋ? ಇದು ಉರಿ ಏನಾದ್ರು ಕಟ್ಟಾಯ್ತು ಅಂದರೆ ಮುಗೀತು. ಇನ್ನೂ ಅಷ್ಟು ದೂರ ಇದೆ. Guys, not scary. It's not scary at all, but ಏನಪ್ಪ ಅಂದರೆ
ಸುಸ್ತಾಗತ್ತೆ ಬಿಕಾಸ್ ತುಂಬ ನಡೀತಿದ್ದೀವಲ್ಲ, ಅದಕ್ಕೆ ಸುಸ್ತಾಗುತ್ತೆ. ಬಟ್ ಇಟ್ಸ್ ನಾಟ್ ಸ್ಕೇರಿ. ಎಲ್ಲ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಹತ್ತಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಾವು ಆರಾಮಾಗಿ ಹತ್ಬೋದು, ಕೂರಕ್ಕೆಲ್ಲ ಜಾಗ ಇದೆ. ಓಕೆ, ದಿಸ್ ಇಸ್ ಕೂಲ್. ಇದನ್ನು ಹತ್ತೋದು ಮಜಾ ಇದೆ. ಸ್ಕೇರಿ ಅಲ್ಲ, ಮಜಾ. I'm a girl who never hit gym, who eats junk, who never did yoga, but still I'm doing it, which means you can do it too. So ಅವ್ರ ಮತ್ತೆ ಕೇಳಬೇಡಿ, ಭಯ ಆಗುತ್ತೆ, ಅದು ಇದು ಸೀನ್ ಇಲ್ಲ. ಸುಸ್ತಾಗುತ್ತೆ ಆಬ್ವಿಯಸ್ಲಿ ಸ್ವಲ್ಪ, ಬಿಕಾಸ್ ನಾವು ಡೈಲಿ ವಾಕ್ ಮಾಡೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಸುಸ್ತಾಗ್ಬೋದು, ಬಟ್ ದ್ಯಾಟ್ ಶುಡಂಟ್ ಸ್ಟಾಪ್ ಯು ಫ್ರಮ್ ಎಕ್ಸ್ಪ್ಲೋರಿಂಗ್ ದಿಸ್. ಓಕೆ, ಈ ವಿಡಿಯೋಗಳನ್ನ ನಮ್ಮ ಪಪ್ಪ ಮಮ್ಮಿ ನೋಡ್ಬೇಕು. ಬೇಕಿತ್ತ ನಿಮಗಿದೆಲ್ಲ ಏನಕ್ಕೆ ಹೋಗ್ಬೇಕು ಅಂತಂದು? ಏನಾದರೂ ಒಳ್ಳೆ ವ್ಯೂ ಸಿಗ್ಬಾರ್ದಲ್ಲ ಮೇಲೋದ್ಮೇಲೆ, ಅಷ್ಟೇ ಅಷ್ಟೇ ಅಷ್ಟೇ. ಆಮೇಲೆ ಕೂಲ್, ಇದಕ್ಕೆ ವ್ಯೂ ಪಾಯಿಂಟ್ ಅನ್ನೋದು ಅನ್ಸುತ್ತೆ. ಚಂದ ಕಾಣಿಸ್ತಿದೆ. ನನ್ನ ಬ್ಯಾಗ್ ಕೊಳೆ ಆಗ್ತಿದೆ ಅಮ್ಮ. ಒಬ್ಬೊಬ್ರು ಅಂದರೆ ಹಿಂಗೆ ಹೋಗುವಾಗ ಅಲ್ಲಿಂದ ಬರೋದು ನಿಂದಿರ್ಬೇಕು, ಬಗ್ಗಿ ಬರಬೇಕು. ಕೈ ಹಿಡ್ಕೊಳಕ್ಕೆ ಅಂತ ಏನ್ ಇಟ್ಟಿದಾರಲ್ಲ ಅದೇ ಅಲ್ಲಾಡ್ತಾ ಬಿದ್ದಿದೆ. ನೀನು ಅನ್ನೆ ಇಲ್ಲಿಂದ ಹಾರ್ತೀನಿ, ನೀವು ಇಲ್ಲಿಂದ ಹಾರ್ತೀನಿ, ನಡೆಯೋದು ಅದಕ್ಕೆ ಹಂಗ ಅಂದಾಗ ಬೇಡ ಅನ್ಬೇಕು. Okay, now we have to go like this. ಮಾಡ್ಬೇಕು. ಅದ್ ಮಾಡು, ಜಂಪ್ ಮಾಡು. ಅದಕ್ಕೆ ಯಾರ ಜಂಪ್ ಅಂತಾರ? ರೈಟ್ ಸೈಡಿಗೆ ಜಂಪ್ ಮಾಡು. ಸಾರಿ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ಬೇಕು ನೀನು, ಅದಲ್ಲ. ನೋಡಿ ಗಾಯ್ಸ್, ಜೀವದ ಮೇಲೆ ಬೆಲೆ ಇಲ್ದವ್ರು ಮಾಡೋ ಕೆಲಸ ಇದು. ಏನ್ ಹೇಳ್ತಾರೆ, ಈಗ ಮಾಡು ಜಂಪು. ಬೇಡ ಬೇಡ ಬೇಡಮ್ಮ, ನಂಗೆ ನಿನ್ ಜೀವ ಮುಖ್ಯ, ನೀನ್ ಮುಖ್ಯ. ನೀನಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಈಗ ಶ್ರೇಯ ನಿಂತಿದ್ದಾಳಲ್ಲ, ಅಲ್ಲಿಂದ ಹಂಗೋಗ 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 ಅಯ್ಯೋ ಬ್ಲರ್ ಆಯಿತು. ಆಮೇಲೆ ಹಂಗೆ ಹೋಗ್ಬೇಕು ಅಷ್ಟೇ. ಹಿಂಗೆ ಇಲ್ಲಿಂದ ಹೋಗೋದಂತಿದ್ದಾರೆ, ಅಲ್ಲಿ ಜಾಗನೇ ಇಲ್ಲ. ಶಿಟ್ ಡೂಡ್. ಕೆಟ್ಟ ಬಿಸಿಲಿದೆ, ಬಟ್ ವ್ಯೂ ಚೆನ್ನಾಗಿದೆ. ಬಟ್ ಕೆಟ್ಟ ಬಿಸಿಲು. 2 hours ತೊಗೊಂಡು ಹತ್ತಿದ್ದೀವಿ. 11:10ಗೆ ಹೊರಟಿದ್ದು, ಇವಾಗ 1 o'clock ಅರೌಂಡು. 11:11ಗೆ ಹೊರಟಿದ್ದು. ಹಾಂ, 11:11ಗೆ ಹೊರಟಿದ್ದು, ಅರೌಂಡ್ ಈಗ 1. ಸೊ ಅರೌಂಡ್ 2 hours ತೊಗೊಂಡಿದ್ದೀವಿ ನಾವು ಅಲ್ಲಿಂದ ಇಲ್ಲಿಗೆ ಬರೋದು. ಐ ಆಮ್ ಲೈಕ್ ಆರಾಮಾಗಿ ಬರ್ಬೋದು. 3:20 ಅಲ್ಲ ಈಗ? ಸಾರಿ, 1:20. ಸೊ 1:20 ವಿ ಆರ್ ಸ್ಟಾರ್ಟಿಂಗ್ ನಾವು. ಐ ಥಿಂಕ್ ವಿ ವಿಲ್ ರೀಚ್ ಬೈ 1:20 ಅಲ್ವಾ? 2:20, 3:20 ಮ್ಯಾಕ್ಸ್ 4. ಹಾಂ, 3:30 ಮ್ಯಾಕ್ಸ್. ದಾಟ್ಸ್ ನಾನು ಹೇಳಿದ್ಮೇಲೆ ಮುಗೀತು.
ಅಮ್ಮ ನನ್ನ ಛತ್ರಿ ಬಾಯ್ ಬಾಯ್ ನಾನು ತಗೊಂಬರಲ್ಲ ನಾನು ಇದೆಯಾ ಅಲ್ಲಿ ಇಲ್ಲ ಬ್ಯಾಗಲ್ಲಿ ಹಾಕೊಂಡ ಸರಿ ಬ್ಯಾಗಲ್ಲಿ ಹಾಕೊಂಡಿದ್ದೆ ಹೋಗೋಣ ಇಷ್ಟು ಸಣ್ಣ ಜಾಗದಲ್ಲಿ ಹೋಗ್ಬೇಕು ಆ ಫಾಲ್ಸ್ ತನಕ ಹೋಗ್ಬೇಕಿತ್ತು ನಾವು ಹಾಂ ಇಲ್ಲಿಂದ ಒಂದು ಜಿಪ್ಲೈನ್ ಇರ್ಬೇಕಿತ್ತು ಅಲ್ಲಿಗೆ ವೀಕಂದ ಹೋಗ್ಬಿಡ್ತಿದ್ವಿ ದೇವ ಇನ್ನು ಎಷ್ಟು ದೂರ ಚಿಟ್ ಇದು ತುಂಬ ಅಲ್ಲಾಡ್ತಿದೆ ಸ್ವಲ್ಪ ನಿಧಾನೇ ಹೋಗೋಣ ಅಲ್ಲಾಡಿಸ್ತಿದ್ಯಾ ಬೇಕಂತ ಫುಲ್ ಅಲ್ಲಾಡ್ತಿದೆ ಇದು ಹಾಂ ಮೇಲ್ಗಡೆದಲ್ಲ ವಾಶ್ರೂಮ್ಗೆ ಹೋಗೋರಿಗೆ ಪ್ರಾಬ್ಲಮ್ ಇಲ್ಲ ನೋಡಿ ಎಲ್ಲ ಕಡೆ ಟಾಯ್ಲೆಟ್ ಅಂತ ಹಾಕ್ಬಿಟ್ಟು ವಾಶ್ರೂಮ್ಸ್ ಇದ್ದಾವೆ ಯಾಕೋ ದಾರಿ ತಪ್ಪಿದ್ದೀವಿ ದಾರಿ ಮಿಸ್ ಆಗಿದೆ ಅನ್ನಿಸ್ತಿದೆ ಅವಳಿಗೂ ಅನ್ನಿಸ್ತಿದೆ ಬಟ್ ನಾನು ಹ್ಞೂ ಅಂದ್ಬಿಟ್ರೆ ಅವಳು ಇನ್ನೂ ಹೆದರ್ತಾಳೆ ಅಂತ ಇಲ್ಲ ಸರಿ ರೋಡಲ್ಲೇ ಇದ್ದೀನಿ ಅಂತ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಇವಾಗೆಲ್ಲ ಆಟೋಡಕ್ಕೆ ಹೋಗ್ತಾ ಇದ್ವಿ ಬಾಯ್ ಫೈನಲಿ ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ ಫುಲ್ ಸ್ಟೀಪ್ ಇದೆ ಅರೆ ಬಂಡೆ ಇದೆ ಫುಲ್ ಸ್ಟೀಪ್ ಇದೆ ಹೋಗ್ತಿಲ್ಲ 11ಗೆ ಹೊರಟಿದ್ದು 3:43 ವಾಪಸ್ ಬಂದಿದ್ದೀವಿ ಥ್ಯಾಂಕ್ ಯು ಗೈಸ್ ದಟ್ಸ್ ಆಲ್ ವಿ ರೀಚ್ಡ್ ಐ ಥಿಂಕ್ ವಿ ಟುಕ್ ಮೋರ್ ಟೈಮ್ ಮೀನ್ಸ್ 3:45 ಅರೌಂಡ್ ಬಂದಿದ್ದೀವಿ ಆಯಿತಾ ಬಟ್ ಏನಂದರೆ ನಾವು ಮಧ್ಯದಲ್ಲಿ ತುಂಬ ಗ್ಯಾಪ್ ತೊಗೊಂಡ್ವಿ ಅಲ್ಲಿ ರಿವರ್ ಇತ್ತಲ್ಲ ಅಲ್ಲಿ ತುಂಬ ಹೊತ್ತು ಆಟ ಆಡಿದ್ವಿ ನಾವು ಸೊ ಅದನ್ನು ಸ್ಕಿಪ್ ಮಾಡಿದ್ರೆ ಐ ಗೆಸ್ ಯು ಕ್ಯಾನ್ ಕಮ್ ಅರ್ಲಿಯರ್ ದ್ಯಾನ್ ದ್ಯಾಟ್ ಇವತ್ತಿಷ್ಟೇ ಇರೋದು ಆ್ಯಕ್ಚುಲಿ ಪ್ಲ್ಯಾನು ಸೊ ಅಷ್ಟೇ ಲಂಚ್ ಮಾಡಿ ಹೋಗಿ ಮಲ್ಕೊಳ್ಳೋದು